ಮೊದಲನೇದಾಗಿ ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಆ, ಕರ್ನಾಟಕ ಮುಸ್ಲಿಂ ಯೂನಿಟಿ KMU ಅಂದ್ರೆ ಇದು ಎಲ್ಲರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಬೇರೆ ಬೇರೆ ಎಲ್ಲಾ ಇದರಿಂದನೂ ಕೂಡ KMU ಬಗ್ಗೆ ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಪ್ರಚಾರ ಆಗ್ಲಿ ಇದರ ಉದ್ದೇಶಗಳಾಗ್ಲಿ ಹೇಳಿದ್ದಾರೆ. KMU ಕರ್ನಾಟಕ ಮುಸ್ಲಿಂ ಯೂನಿಟಿ ವಿಶೇಷವಾಗಿ ಮುಸ್ಲಿಂ ಸಮಾಜದ ಬಹಳಷ್ಟು ಕೆಲಸಗಳು ಈಗ ಅದನ್ನ ಕರ್ನಾಟಕ ಮುಸ್ಲಿಂ ಯೂನಿಟಿ ತನ್ನ ಕೈಗೆ ತಗೊಂಡು ಮಾಡಕತ್ತೈತಿ. ಇದು ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಪೂರ್ಣವಾಗಿ ಶಿಕ್ಷಣದ ಮೇಲೆ ಹೆಚ್ಚಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ಇದು ಆಗ್ಲಿ ಮಾಡಿದಾರ. ಆಮೇಲೆ ಬಹಳಷ್ಟು ನಮ್ಮ ಸಮಾಜದ ಆಗ ಹೋಗು ಕೆಲಸಗಳು ಈ ನಮ್ಮ ಕಬ್ರಸ್ಥಾನಗಳದು ಇರ್ಬೋದು ಅಥವಾ ಕಂಪೌಂಡ್ ಗೋಡೆಗಳ ಸಮಸ್ಯೆಗಳು ಇರ್ಬೋದು, ಮಸೀದಿಗಳ ಸಮಸ್ಯೆ ಇರ್ಬೋದು, ಆಮೇಲೆ ಬಹಳಷ್ಟು ನಮ್ಮ ಬಡ ರೈತರಿಗೆ ಅಂದ್ರೆ ನಮ್ಮ ಸಮಾಜದ ಕೆಲ ಬಡ ರೈತರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಈ ಸಂಘಟನೆ ಅವ್ರ ಬೆನ್ನೆಲುಬಾಗಿ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡಿದ್ದಾರೆ. ನಮ್ಮ ಸಮಾಜದಲ್ಲಿ ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಕಡಿಮೆ ಅಂತ ತಿಳ್ಕೊಂಡು ಮೊದಲಿಂದ ಬಂದಿತ್ತು. ಈಗ ನಮ್ಮ ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ಜಾಗೃತೆ, ಶಿಕ್ಷಣದ ಬಗ್ಗೆ ಜಾಗೃತೆ, ಆಮೇಲೆ ನಮ್ಮ ನರ್ಸರಿದಿಂದ ಹಿಡ್ಕೊಂಡು ಬೇಕಾದ ಅವರು ಒಂದು ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಒಂದು ಶಿಕ್ಷಣವನ್ನು ಮಾಡಬೇಕು. ಅದಕ್ಕೆ ಸಮಾಜದಿಂದಾಗ್ಲಿ ಅಥವಾ ಸಂಘಟನೆದಿಂದಾಗ್ಲಿ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ಬೇಕನ್ನೋದು ಈ ಸಂಘಟನೆಯ ಉದ್ದೇಶ. ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ರಾಮದುರ್ಗ ತಾಲೂಕಾ ಅಧ್ಯಕ್ಷರಾಗಿ ನನ್ನನ್ನ ಆಯ್ಕೆಯನ್ನ ಮಾಡಿದ್ದಾರೆ. ನನ್ನ ಅಧ್ಯಕ್ಷತೆ ಒಳಗ ತಾಲೂಕಾದ ಹಾಗೂ ಶಹರದ ಹೊಸದಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಸಮಾರಂಭ ಇದೇ ಬರುವ ರವಿವಾರ ದಿವಸ 30ನೇ ತಾರೀಕಿಗೆ ಬೆಳಿಗ್ಗೆ 10:30ಯಿಂದ 12:30ವರೆಗೂ ಈ ಕಾರ್ಯಕ್ರಮವು ಹೊಸದಾಗಿ ಆದಂತಹ ಪ್ರಗತಿ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಾಗೂ ನನ್ನ ಎಲ್ಲ ಮಿತ್ರರು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಸುತ್ತೇನೆ.